ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತಾ ಫ್ಯಾಷನ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಇವತ್ತಿನ ದಿನದ ಈ ವಿಡಿಯೋದಲ್ಲಿ ನಾನು ಪ್ಲೇನ್ ಬ್ಲೌಸಿಗೆ ಯಾವ ಥರ ಪೈಪಿಂಗ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾ ಹೇಳೋ ಮೆಥಡಲ್ಲಿ ನೀವು ಟ್ರೈ ಮಾಡಿದರೆ ಯಾವುದೇ ಕಾರಣಕ್ಕೂ ಪೈಪಿಂಗ್ ಅನ್ನೋದು ನಿಮಗೆ ಕೆಡೋದಿಲ್ಲ. ಹಾಗೆ ಈ ಥರ ಉಲ್ಟಾ ಹೊಳ್ಳತ್ತಲ್ಲ, ಸೊ ಆ ಥರದ್ದು ಆಗೋದಿಲ್ಲ. ನಾನು ಹೇಳೋ ಮೆಥಡ್ ಯೂಸ್ ಮಾಡಿಕೊಂಡು ಇದೇ ಥರ ಕಟ್ ಮಾಡ್ಕೊಂಡು ಇದೇ ಥರ ಸ್ಟಿಚ್ ಮಾಡಿಕೊಂಡ್ರೆ ನಿಮ್ಮ ಪೈಪಿಂಗ್ ಅನ್ನೋದು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸೊ ಬನ್ನಿ ಹಾಗಾದರೆ ಯಾವ ಥರ ಅಂತ ತೋರಿಸ್ತೀನಿ. ಮೊದಲಿಗೆ ಈ ಥರ ಒಂದು ಬಟ್ಟೆನ ತಗೋಬೇಕು. ನಂತರ ಇದನ್ನೇನು ಕ್ರಾಸಲ್ಲಿ ಕಟ್ ಮಾಡ್ಕೋಬೇಕು. ಈ ಥರ ಸ್ಟ್ರೈಟಲ್ಲಿ ಮಾಡಬಾರ್ದು, ಯಾಕಂದರೆ ಬಟ್ಟೆ ಸ್ಪೆಂಡ್ ಆಗಲ್ಲ. ನೋಡಿ ಈ ಥರ ಆದರೆ ನೋಡಿ ಯಾವ ಥರ ಹಿಗ್ಗತ್ತೆ. ಸೊ ಈ ಥರ ಹಿಗ್ಗೋದರಲ್ಲಿ ನಾವು ಕಟ್ ಮಾಡ್ಕೋಬೇಕು. ಯಾಕೆ ಅಂದರೆ ನಾವು ಈ ಥರ ಹೀಗೆ ರೌಂಡಾಗಿ ಕೊಡ್ತೀವಲ್ಲ, ಸೊ ಈ ಥರ ಹಿಗ್ಗೋದ್ರಿಂದ ನೀಟಾಗಿ ಕೂರುತ್ತೆ. ಅದೇ ನಾವು ಸ್ಟ್ರೈಟಲ್ಲಿ ಕಟ್ ಮಾಡಿದ್ರೆ ಇದು ಬಟ್ಟೆ ಹಿಗ್ಗೋದಿಲ್ಲ. ಹಾಗಾಗಿ ಗೋಟ್ ಏನಾಗುತ್ತೆ, ಉಲ್ಟಾ ಬೀಳುತ್ತೆ, ಸೀದಾ ಸ್ಟಿಫಾಗಿ ಕೂತ್ಕೊಳ್ಳಲ್ಲ. ಸೊ ಯಾವುದೇ ಕಾರಣಕ್ಕೂ ನೀವು ಸ್ಟ್ರೈಟಾಗಿ ಪೈಪಿಂಗಿಗೆ ಬಟ್ಟೆನ ತೊಗೊಳ್ಬೇಡಿ. ಯಾವುದೇ ಕಾರಣಕ್ಕೂ ಕ್ರಾಸಾಗೆ ತೊಗೊಳ್ಬೇಕು. ಸೊ ನೋಡಿ ತೋರಿಸ್ತೀನಿ. ಈಗ ಈ ಥರ ಕ್ರಾಸಾಗಿ ಮೊದಲು ಈ ಥರ ಕ್ರಾಸಾಗಿ ತೊಗೊಳ್ಬೇಕು. ಸೊ ನೋಡಿದ್ರಲ್ವ, ಈಗ ಕ್ರಾಸಾಗಿ ತೊಗೊಂಡಿದ್ದೀನಿ ನೋಡಿ ಯಾವ ಥರ ಹಿಗ್ಗತ್ತೆ ಅಂತ. ನೋಡಿ ನೋಡಿ ಹೇಗೆ ಬೇಕಾದರೂ ಹೆಂಗೆ ಬೇಕಾದರೂ ಹಿಂಗೆ ರೌಂಡ್ ಅಪ್ ಮಾಡಿ ನೀವು ಗೋಟ್ ಕಟ್ಬೋದು. ಸೊ ಇನ್ನು ನೀವು ಗೋಟ್ ಇದು ಎಷ್ಟು ತೊಗೊಳ್ಬೇಕಪ್ಪ ಅಂತಂದರೆ 3/4 ಇಂಚು ತೊಗೊಳ್ಬೇಕು. ನೋಡಿ ಈ ಥರ 3/4 ಇಂಚು ಅಂದರೆ ಅರ್ಧ ಇಂಚಿನ ಮೇಲೆ 2 ಗೆರೆ, ಅರ್ಧ ಇಂಚಿನ ಮೇಲೆ 2 ಗೆರೆಯಷ್ಟು ಮಾರ್ಕ್ ಹಾಕ್ಕೊಂಡು ನೀವು ಪೈಪಿಂಗ್ ಬಟ್ಟೆನ ತೊಗೊಳ್ಬೇಕಾಗತ್ತೆ. ನೋಡಿ ಈ ಥರ ಫುಲ್ಲಾಗಿ ಮಾರ್ಕ್ ಹಾಕ್ಕೊಂಡ್ಬಿಡಿ. ಮಾರ್ಕ್ ಹಾಕ್ಕೊಂಡ್ಬಿಟ್ಟು ನೋಡಿದ್ರಲ್ವ, ಸೊ ನಾನು ಮಾರ್ಕ್ ಹಾಕಿದ್ದೀನಿ. ಸೊ ಈ ಥರ ಕಟ್ ಮಾಡ್ಕೋಬೇಕಿನ್ನು. ಇಷ್ಟು ನೋಡಿ, ಇನ್ನು ಇದೇ ಥರ ಇನ್ನು ಕಟ್ ಮಾಡ್ಕೋಬೇಕು. ಸೊ ನೀವು ಇನ್ನೂ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನೇ ಪಟ್ಟಿನ ಈ ಥರ ಸ್ಟ್ರೈಟಾಗಿಟ್ಟು ಕಟ್ ಮಾಡ್ಕೊ. ಸೊ ನೋಡಿ 2 ಬಂತು. ಇನ್ನೊಂದು ಮಾಡ್ಕೊಳ್ಳೋಣ. ಇದೇ ಬಟ್ಟೆನ ಮತ್ತೆ ತಗೊಂಡು ಈ ಥರ ಕ್ರಾಸಾಗಿ ಇಡಬೇಕು. ಅದೇನು ಬಟ್ಟೆ ಇದೆ ಅಲ್ವ ಕ್ರಾಸಾಗಿ, ಸೇಮ್ ಅದೇ ಥರ ಕ್ರಾಸಲ್ಲಿಟ್ಟು ಕಟ್ ಮಾಡ್ಕೋಬೇಕು. ನಾ ಹೇಳೋ ಮೆಥಡ್ ನೀವು ಯೂಸ್ ಮಾಡಿದರೆ 100% ನಿಮ್ಮದು ಪೈಪಿಂಗ್ ಅನ್ನೋದು ಸೇಮ್ ಟು ಸೇಮ್ ಬೊಟಿಕ್ಕಲ್ಲಿ ಮಾಡ್ತಾರಲ್ವ, ಸೇಮ್ ಅದೇ ಥರನೇ ಬರುತ್ತೆ. ಸೊ ಟ್ರೈ ಮಾಡಿ ನೋಡಿ. ಇನ್ನೂ ಒಂದು ಪೀಸ್ ಬರುತ್ತೆ. ಸೊ ಇನ್ನೂ ಒಂದು ಪೀಸ್ ತೊಗೊಂಡ್ಬಿಡೋಣ. ಸೊ ಈ ಥರ ತೊಗೊಂಡ ನಂತರ ಇನ್ನು ಇದೇನು ಬಟ್ಟೆ ಹಿಂಗಿರುತ್ತಲ್ವ, ಸೊ ಸ್ವಲ್ಪ ಕ್ರಾಸಾಗಿ ಈ ಥರ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಕ್ರಾಸ್ ಬಂತಲ್ವ, ಸೊ ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಕ್ರಾಸಲ್ಲಿ ಈ ಕಡೆದು ಸಹ ಈ ಥರ ಕ್ರಾಸಲ್ಲಿ ಕಟ್ ಮಾಡ್ಕೋಬೇಕು. ನೋಡಿದ್ರಲ್ಲ, ಸೊ ಈ ಥರ ಹಾಗೆ ಇದನ್ನು ಮಾಡ್ಕೊಳ್ಳೋಣ. ಈಗ ನೋಡಿ ಈ ಥರ. ಸೊ ಈ ಕಡೆದು ಸಹ ಇದೊಂದು ಸ್ವಲ್ಪ ಸ್ಮಾಲ್ ಬಂದಿದೆಯಲ್ವ, ಸೊ ಇದನ್ನು ತೆಗಿಬೇಕು. ಇಲ್ಲಿ ಮಾಡ್ಕೊ ನೋಡಿ ಈ ಥರ ಎಲ್ಲ ಪೈಪಿಂಗ್ ಬಟ್ಟೆನೂ ಈ ಥರ ಕ್ರಾಸಾಗಿ ಕಟ್ ಮಾಡ್ಕೋಬೇಕು. ನೋಡ್ಕೊಳ್ಳಿ, ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಈ ಥರ. ನೋಡಿ ಸೊ ರೆಡಿ ಆಯಿತು ಇದೊಂದು. ಸೊ ಈ ಥರ ಕ್ರಾಸಲ್ಲಿ ಕಟ್ಟಿಂಗ್ ಆದ ನಂತರ ಇದನ್ನು ಯಾವ ಥರ ಜೋಡಿಸೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ನೋಡಿ ಇದಿರುತ್ತಲ್ವ, ಈಗ ಈ ಬಟ್ಟೆನ ಕ್ರಾಸ್ ಈ ಕಡೆ ಇದೆ ಅಂತ ಅಂದ್ಕೊಳ್ಳಿ. ಸೊ ಇನ್ನೊಂದು ಬಟ್ಟೆ ತಗೊಳ್ಳಿ. ನೋಡಿ ಈ ಥರ ಕ್ರಾಸ್, ಈ ಥರ ಕ್ರಾಸ್ ಮುಂದೆ ಮುಂದೆ ಇರಬೇಕು. ಈ ಕ್ರಾಸನ್ನು ಏನು ಮಾಡಬೇಕು, ಈ ಥರ ಇಟ್ಕೊಳ್ಬೇಕು. ನೋಡಿ ಈ ಥರ. ನೋಡಿ ಅರ್ಥ ಆಯ್ತಾ?
ಕ್ರಾಸ್ ಈ ಕಡೆ ಒಂದು ಈ ಕಡೆ ಒಂದು ಬಂದಿದೆ. ಇನ್ನೊಮ್ಮೆ ಬೇಕಾದರೆ ಹೇಳ್ತೀನಿ. ಈ ಕ್ರಾಸು ಈ ಥರ ಇಟ್ಕೊಂಡು ಇದನ್ನು ಈ ಥರ ಹೀಗೆ ಕ್ರಾಸಲ್ಲಿ ಅಪೋಸಿಟಾಗಿ ಇಡಬೇಕು. ಸೊ ನೋಡಿ ಈ ಥರ ಆಪೋಸಿಟ್ ಇಟ್ಟು ಇಲ್ಲಿ ಒಂದು 1/2 ಇಂಚಿಗೆ ಸ್ಟಿಚ್ ಹಾಕ್ಕೊಳ್ಬೇಕು. ಸೊ ನೋಡಿ ಈ ಥರ ಇಟ್ಕೊಂಡು ನೋಡಿ ಈ ಥರ. ಇನ್ನು ಮತ್ತೆ ಇದಿರುತ್ತಲ್ಲ, ಸೊ ಈ ಥರ ತೊಗೊಂಡು ಇನ್ನೊಂದು ಬಟ್ಟೆ ತೊಗೊಳ್ಳಿ. ಸೊ ಈಗ ಇದು ಕ್ರಾಸ್ ಆ ಕಡೆ ಹೋಗಿದೆ, ಇದು ಈ ಕಡೆ ಬರಬೇಕು. ಸೊ ಇನ್ನು ನೋಡಿ ಈ ಥರ, ಇನ್ನು ಇದು ಈ ಥರ ಇದೆ ಅಲ್ವಾ, ಸೊ ಈ ಥರ ತೊಗೊಳ್ಳಿ. ನೋಡಿ ಈ ಥರ ಇಟ್ಟು ಈ ಥರ ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿ ಇಟ್ಕೊಳ್ಳಿ. ಕ್ರಾಸ್ ಯಾವ ಥರ ಇದೆ, ಸೊ ಕ್ರಾಸು ಅದೇ ಥರ ಬರಬೇಕು. ಇನ್ನೊಂದು ಬಟ್ಟೆ ತೊಗೋತೀನಿ. ಸೊ ನೋಡಿ ಈ ಥರ ಕ್ರಾಸ್ ಇದೆ ಅಲ್ವಾ, ಸೊ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ನೀವು ಎಡ್ಜಿಗೆ ಹಾಕ್ಕೊಳ್ಬೇಡಿ, ಒಂದು 1/2 ಇಂಚ್ ಬಿಟ್ಟೆ ಹಾಕ್ಕೊಳ್ಳಿ. ಯಾಕಂದರೆ ಏನಾಗುತ್ತೆ ಆಮೇಲೆ ನೀವು ಒಂದು ಸ್ವಲ್ಪ ಹೆಚ್ಚಾದರೂ ಕಟ್ ಮಾಡ್ಕೋಬೋದು. ಎಡ್ಜಿಗೆ ಹಾಕೋದ್ರಿಂದ ಏನಾಗುತ್ತೆ, ಕಿತ್ತು ಬರುತ್ತೆ. ಈ ಥರ ನೀಟಾಗಿ ಹಾಕ್ಕೊಳ್ಬೇಕು. ಸೊ ಇದಿಷ್ಟಾದಮೇಲೆ ಇನ್ನು ಎಕ್ಸ್ಟ್ರಾ ಬಟ್ಟೆ ಬಂದಿರುತ್ತಲ್ಲ, ಸೊ ಇದನ್ನೊಂದು ಸ್ವಲ್ಪ ಕಟ್ ಮಾಡ್ಕೋಬೇಕು. ಈ ಥರ 1-2 ಗೆರೆಯಷ್ಟು ಕಟ್ ಮಾಡ್ಕೋಬೇಕು. ಅಂದರೆ ಇದನ್ನಿಷ್ಟು ಬಿಟ್ಟಂದರೆ ನೀವು 1/2 ಇಂಚು ಏನಾಗುತ್ತೆ ಅಂತಂದರೆ, ನೀವು ಗೋಟ್ ಕಟ್ಟುವಲ್ಲಿ ಸ್ವಲ್ಪ ದಿಪ್ಪು ಬಂದು ಅದೇನಾಗುತ್ತೆ, ಗೋಟು ಹೊಳ್ಳತ್ತೆ. ಅಂದರೆ ಪೈಪಿಂಗು ಟರ್ನ್ ಆಗುತ್ತೆ, ಅಂದರೆ ಉಲ್ಟಾ ಹೊಳ್ಳತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ 1/2 ಇಂಚು ಮೊದಲು ಸ್ಟಿಚ್ ಮಾಡ್ಕೊಳ್ಳೋ ಹಾಕಲೇಬೇಕು. ಆನಂತರ 1-2 ಗೆರೆಯಷ್ಟು ಕಟ್ ಮಾಡ್ಕೋಬೇಕು. ಸೊ ಮೊದಲಿಗೆ ಮಾಡಿಕೊಂಡು ನೀವು ಮಾಡೋಕ್ಕೆ ಹೋಗಬೇಡಿ. ಇಷ್ಟಾದ ನಂತರ ಇನ್ನು ನೀವು ಇದನ್ನು ಒಂದು ಸೈಡಿಂದ ಮಡ್ಚ್ಕೊಂಡು ಬರಬೇಕು. ಎಷ್ಟು ಮಡ್ಚ್ಕೋಬೇಕಪ್ಪ ಅಂತಂದರೆ, ಈಗ ಇದು ಇಷ್ಟಿದೆ ನೋಡಿ, ಈ ಥರ ಇಲ್ಲಿ ಒಂದು ಸ್ವಲ್ಪ ಬಟ್ಟೆ ಉಳಿಬೇಕು, ಇನ್ನು ಒಂದು 1/2 ಇಂಚಿನಷ್ಟು ಮಡಚಬೇಕು. ಸೊ ನೋಡಿ ಈ ಥರ ಇಟ್ಟು ಈ ಥರ ನೀಟಾಗಿ ಮಡಿಸ್ತಾ ಹೋಗಬೇಕು. ನೀವು ಯಾವುದೇ ಕಾರಣಕ್ಕೂ ಬಟ್ಟೆನ ಜಗ್ಗೋಕ್ಕೆ ಹೋಗಬೇಡಿ. ಅದು ಏನು ಬರುತ್ತೋ ಅದೇ ಥರ ನೀಟಾಗಿ ಕೊಡಿ ಅಷ್ಟೇ. ಅದರಲ್ಲೇನು ಜಗ್ಗು ಅಂಥದ್ದು ಏನಿಲ್ಲ. ಅದೇನು ಬಟ್ಟೆ ಇರುತ್ತಲ್ವ, ಸೇಮ್ ಟು ಸೇಮ್ ಅದೇ ಥರ ಕೊಟ್ಕೊಂಡು ಹೋಗಿ, ಮತ್ತೇನು ಕಿರಿಕಿರಿ ಇಲ್ಲ. ಸೊ ಈ ಥರ ನೋಡಿ ಒಂದೇ ಲೆವೆಲಾಗಿ ಮಡಿಸಿ, ಹೆಚ್ಚು ಕಡಿಮೆ ಮಾಡ್ಕೋಬೇಡಿ. ಒಂದೇ ಲೆವೆಲ್ ಮಾಡಿಸಿದ್ರೆ ನೀಟಾಗಿ ಗೋಟು ಕೂತ್ಕೊಳ್ಳುತ್ತೆ. ಹೆಚ್ಚು ಕಡಿಮೆ ಮಾಡಿಸಿದ್ರೆ ಸರಿ ಬರೋದಿಲ್ಲ. ಸೊ ಹಾಗಾಗಿ ಹೇಳ್ತಿದ್ದೀನಿ, ಒಂದೇ ಲೆವೆಲಲ್ಲಿ ಮಡ್ಚ್ಕೋಬೇಕು. ಸೊ ಇದಾದ ನಂತರ ಇಲ್ಲಿ ಸ್ಟ್ರೈಟಾಗಿ ಕಟ್ ಮಾಡ್ಕೊತೀನಿ. ಮಾಡಿಕೊಂಡು ಇನ್ನು ಇದನ್ನು ಮೇನ್ ಕ್ಲಾತಿಗೆ ಅಟ್ಯಾಚ್ ಮಾಡಬೇಕು. ಸೊ ಮೇನ್ ಕ್ಲಾತಿಗೆ ಅಟ್ಯಾಚ್ ಮಾಡೋದನ್ನು ತೋರಿಸ್ತೀನಿ. ನಾವಿನ್ನು ಇದಕ್ಕೆ ಪೈಪಿಂಗ್ ಕೊಡಬೇಕು. ಸೊ ಪೈಪಿಂಗ್ ಕೊಡೋಕ್ಕಿಂತ ಮೊದಲು ನಿಮಗೆ ಈಗ ಪೈಪಿಂಗ್ ಮಾಡೋಕ್ಕೆ ಅಷ್ಟೊಂದು ಎಷ್ಟು ಇಲ್ಲಿ ಹೊಲಿಬೇಕಾ ಎಡ್ಜಿಗೆ ಹೊಲಿಬೇಕಾ ಅಂತ ಕೇಳ್ತಿರ್ತೀರಲ್ವ. ಸೊ ಹಾಗಾಗಿ ನೀವು ಏನು ಮಾಡಿಬಿಡಿ, ಈ ಥರ ಒಂದು 1/4 ಇಂಚಿಗೆ ಈ ಥರ ಲೈನ್ನ ರೌಂಡ್ ನೆಕ್ಕಿಗೆ ಈ ಥರ ಹಾಕ್ಕೊಂಡು ಬಿಡಬೇಕು. 1/4 ಇಂಚಿಗೆ ಅಂದರೆ ನಿಮಗೆ ಸ್ಟಿಚ್ ಮಾಡೋದಕ್ಕೆ ಗೊತ್ತಾಗುತ್ತೆ. ಈ ಥರ ಈ ಥರ ಕಾಲು ಇಂಚಿಗೆ ಈ ಥರ ಸುತ್ತೂರಿಗೆ ನೀವು ರೌಂಡ್ ಹಾಕೋಬೇಕು.
ಓ ನೋಡ್ತಾ ಇರ್ಬೋದು ಈ ಥರ ಫುಲ್ಲಾಗಿ ಈ ಥರ ಕಾಲು ಇಂಚಿಗೆ ಈ ಥರ ಮಾರ್ಕ್ ಹಾಕ್ಕೊಂಡು ನಿಮಗೆ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈ ಥರ ಹಾಕ್ಕೊಂಬಿಡಿ ಫುಲ್ ಟೋಟಲಾಗಿ. ಹಾಕ್ಕೊಂಡು ನಂತರ ಇನ್ನು ನೀವು ಆಗಲೇ ಮಡ್ಚ್ಕೊಂಡಿದ್ರಲ್ವ, ಸೊ ಆ ಪೀಸನ್ನ ತೊಗೋಬೇಕು. ನೋಡಿ ಇದೇ ಆದ ಪೀಸು. ಸೊ ಈಗ ಏನು ಮಾಡಬೇಕಪ್ಪ ಅಂತಂದರೆ ಇದನ್ನು ನೋಡಿ ಮಡ್ಚಿದ್ದು ಈ ಕಡೆ ಬರೋ ಹಾಗೆ ಈ ಕಡೆ ಪ್ಲೇನ್ ಇರೋದನ್ನು ಈ ಕಡೆ ಇಟ್ಕೊಳ್ಬೇಕು. ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಸೊ ಇದೊಂದು ಈ ಥರ ಒಂದು 1/2 ಇಂಚಿನಷ್ಟು ಮುಂದೆಯಿಂದ ಈ ಥರ ಮಡ್ಚ್ಕೊಂಡು, ಇಲ್ಲಾಂದರೆ ಈ ಥರ ಉಲ್ಟಾ ಮಾಡಿಕೊಂಡು ಈ ಥರ ಸ್ಟಿಚ್ ಹಾಕ್ಕೊಳ್ಬೇಕು. ನೀವು ಎಲ್ಲಿಗೆ ಲೈನ್ ಹಾಕಿದ್ವಲ್ಲ ಸೊ ಅಲ್ಲಿಗೆ ಮೊದಲು ಲಾಕ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮಾಡಿಕೊಂಡು ನೀವೇನು 1/4 ಇಂಚಿಗೆ ಮಾರ್ಕ್ ಹಾಕಿದ್ವಲ್ಲ ಸೊ ಅದೇ ಥರ ಈ ಥರ ಸ್ಟಿಚ್ ಮಾಡಿಕೊಂಡು ಹೋಗಬೇಕು. ಈ ಥರ ನೋಡಿ. ಇನ್ನು ಈ ಪಟ್ಟಿ ಏನಿರುತ್ತಲ್ಲ ಸೊ ಇದನ್ನು ಈ ಸೈಡ್ ಮಾಡಬೇಕು, ಅಂದರೆ ಮುಂದೆ ಸೈಡ್ ಒಂದೇ ಸೈಡ್ ಆಗಬೇಕು. ಈ ಥರ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ನೀವು ನೋಡ್ತಾ ಇರ್ಬೋದು ನೋಡಿ, ಇಲ್ಲಿ ಮಾರ್ಕ್ ಹಾಕಿದ್ನಲ್ವ, ಸೊ ಮಾರ್ಕ್ ಹಾಕಿದ್ದು ಕಾಣಿಸ್ತಾ ಇಲ್ಲ, ಇಲ್ಲಿ ಬಂದು ತೋರಿಸ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ನಾನು ಮಾರ್ಕ್ ಹಾಕಿದ್ನಲ್ವ, ಸೊ ಅಲ್ಲಿಗೆ ಸ್ಟಿಚ್ ಬಂದಿದೆ ನೋಡಿ. ನೋಡಿ ಸೇಮ್ ಮಾರ್ಕ್ ಅಲ್ಲಿಗೆ ಸ್ಟಿಚ್ ಬಂದಿದೆ. ಸೊ ಎಲ್ಲೂ ಮಾರ್ಕ್ ಕಾಣ್ತಿಲ್ಲಲ್ವ, ಸೊ ಮಾರ್ಕ್ ಮೇಲೇ ನಿಮ್ಮದು ಪೂರ್ತಿ ಬರಬೇಕು ಸ್ಟಿಚ್ಚು ನೀಟಾಗಿ. ಈ ಥರ ನೀವೇನು 1/4 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿರ್ತೀರಲ್ವ, ಸೊ ಅದ್ರ ಮೇಲೇ ಕರೆಕ್ಟಾಗಿ ಈ ಥರ ರೌಂಡಾಗಿ ಸ್ಟಿಚ್ ಬರಬೇಕು. ಯಾವುದೇ ಕಾರಣಕ್ಕೂ ಬಟ್ಟೆನಾಗಲಿ ಈ ಗೋಟನ್ನಾಗಲಿ ಎಳಿಬೇಡಿ. ಅದೇನಿರುತ್ತಲ್ವ ಸೊ ಅದೇ ಥರ ಇದ್ದಾಗೆ ಹೊಲ್ಕೊಂಡು ಹೋಗಬೇಕು. ಇದೇ ಥರ ಸ್ಟಿಚ್ ಮಾಡಿಕೊಂಡು ಹೋಗಬೇಕು. ನೀವೇನು 1/4 ಇಂಚಿಗೆ ಲೈನ್ ಹಾಕ್ಕೊಂಡಿರ್ತಲ್ಲ ಸೊ ಅದೇ ಗೆರೆಗೆ ಈ ಥರ ಸ್ಟಿಚ್ ಮಾಡ್ಕೊತ ಹೋಗಬೇಕು. ಸೊ ನೋಡಿ ಆಯ್ತಲ್ವ. ಸೊ ಇಲ್ಲಿ ಒಂದು 1/2 ಇಂಚಿನಷ್ಟು ಎಕ್ಸ್ಟ್ರಾ ಬಿಟ್ಟು ಈ ಥರ ಕಟ್ ಮಾಡ್ಕೋಬೇಕು. ನೋಡಿ ಇದು 1/2 ಇಂಚಿನಷ್ಟು. ಇನ್ನು ಇದಾದಮೇಲೆ ಎಕ್ಸ್ಟ್ರಾ ಇರುವಂಥದ್ದನ್ನು ಬಟ್ಟೆನ ಕಟ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಹೆಚ್ಚು ಬರೋದಿಲ್ಲ. ಸೊ ಬಂದರೂ ನೀವು ಈ ಥರ ಕಟ್ ಮಾಡ್ಕೊಂಬಿಡಿ ಎಕ್ಸ್ಟ್ರಾ ಬಂದಿರುವಂಥದ್ದನ್ನು. ಸೊ ಇನ್ನು ಕಟ್ ಮಾಡಿಕೊಂಡು ಇದನ್ನು ಇನ್ನು ಗೋಟ್ ಕಟ್ಟಬೇಕು. ಸೊ ಗೋಟ್ ಕಟ್ಟೋದು ಹೇಗಪ್ಪ ಅಂತಂದರೆ ಇದನ್ನಿರುತ್ತಲ್ವ, ಸೊ ಈ ಥರ ಮೇಲೆ ಎತ್ವಿ. ಸೊ ಇದನ್ನು ಈ ಒಳಗಿರೋ ಪೀಸನ್ನು ಈ ಒಳಗಿರೋ ಬಟ್ಟೆನ ಈ ಥರ ಮೇಲೆತ್ತಿ ಇದನ್ನು ಇದ್ರ ಮೇಲೆ ಈ ಥರ ಕೊಡಬೇಕು. ಸೊ ನೀವು ಎಷ್ಟು ಸಣ್ಣ ಬೇಕು, ಇಷ್ಟು ಸಣ್ಣ ಬೇಕಾದರೆ ಇಷ್ಟು ದಮ್ಮ ಬೇಕಾದರೆ ಎಷ್ಟು, ನಿಮ್ಗೆ ಹೇಗೆ ಬೇಕೋ ಹಾಗೆ ಕಟ್ಬೋದು. ಸೊ ಇದನ್ನು ಈ ಒಳಗಿರೋ ಬಟ್ಟೆನ ಈ ಥರ ಈ ಕೂಳೆ ಇರುತ್ತಲ್ವ ಈ ಥರ ಒಳಗೆ ಫುಲ್ ಮಾಡಿ ಅದ್ರ ಮೇಲೆ ಈ ಥರ ಬಟ್ಟೆ ಈ ಥರ ಬರಬೇಕು. ಸೊ ಈ ಥರ ಬನ್ನಿ ಆಗೋದು ಈ ಥರ ಒಳಗೆ ಬಟ್ಟೆ ಈ ಥರ ಒಳಗೆ ಬಟ್ಟೆ ಫುಲ್ ಮಾಡಿಕೊಂಡು ಈ ಥರ ಇಲ್ಲಿ ಮೊದಲಿಗೆ ಲಾಕ್ ಹಾಕ್ಕೊಂಡ್ಬಿಡಿ. ನಾನು ಮೊದಲಿಗೆ ಹೇಳೋದೊಂದೇ, ನೀವು ಯಾವುದೇ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಶುರು ಮಾಡೋದು ಮೊದಲು ಲಾಕ್ ಮಾಡ್ಕೋಬೇಕು, ಹಾಗೆ ಎಂಡಿಗೂ ಲಾಕ್ ಮಾಡಬೇಕು. ಸೊ ಇನ್ನು ಕೆಲಸ ಶುರು. ಈ ಹೆಬ್ಬೆರಳು, ಈ ತೋಳು ಬೆರಳು, ಹಾಗೆ ಇವೆರಡು ಬೆರಳಿಂದ ಸೊ ಏನು ಮಾಡಬೇಕಪ್ಪ ಅಂತಂದರೆ ಈ ಹೆಬ್ಬೆರಳಿಂದ ಈ ಬಟ್ಟೆನ ಈ ಕುಳೆನ ಒಳಗೆ ಎತ್ತಬೇಕು. ಸೊ ಇದನ್ನು ಈ ತೋಳು ಬೆರಳಿಂದ ಈ ಥರ ಹೊಳಿಸಿ ಕೊಡಬೇಕು. ಸೊ ಇದರಿಂದ ಈ ಥರ ನೋಡಿ ಫೋಲ್ಡ್ ಮಾಡಿಕೊಂಡು ಇನ್ನು ಇದನ್ನು ಈ ಥರ
ಗೋಟು ಕಟ್ತಾ ಹೋಗಬೇಕು. ಈ ಥರ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಕಟ್ಟಿ. ನೀವು ಯಾವುದರಲ್ಲಿ ಅವಸರ ಮಾಡಿದ್ರು ಈ ಥರ ಗೋಟು ಕಟ್ಟೋದ್ರಲ್ಲಿ ಯಾವುದೇ ಕಾರಣಕ್ಕೂ ಅರ್ಜೆಂಟ್ ಮಾಡ್ಕೋಬೇಡಿ. ಸೊ ನೋಡಿ, ಈ ಹೆಬ್ಬೆರಳಿಂದ ಒಳಗೆ ಬಟ್ಟೆ ನುಗ್ಗಿಸ್ತೀನಿ. ಹಾಗೆ ಇದನ್ನು ಮೇಲಿಂದ ಈ ಥರ ಕೊಟ್ಟು ಇದನ್ನು ಈ ಥರ ಬಟ್ಟೆನ ಫೋಲ್ಡ್ ಮಾಡಿಕೊಂಡು ಈ ಥರ ನಿಮಗೆ ಯಾವ ಸೈಜ್ ಬೇಕಲ್ವ, ಸೊ ಸಣ್ಣದು ಬೇಕಾದರೆ ಸಣ್ಣದು, ದೊಡ್ಡದು ಬೇಕಾದರೆ ದೊಡ್ಡದು, ನಿಮ್ಗೆ ಯಾವ ಸೈಜಲ್ಲಿ ಗೋಟ್ ಪಟ್ಟಿ ಬೇಕು ಸೊ ಆ ಥರ ನೀವು ಸ್ಟಿಚ್ ಮಾಡ್ಕೊಂಡು ಹೋಗಿ. ಈ ಥರ ನೋಡಿ. ಇನ್ನೊಂದು ಏನಪ್ಪ ಅಂತಂದರೆ, ಯಾವುದೇ ಕಾರಣಕ್ಕೂ ಒಂದು ನಿಮಿಷ ತೋರಿಸ್ತೀನಿ. ಈ ಥರ ಇಟ್ಕೊಂಡು ಈಗ ಹಾಕ್ತಿರ್ತೀರಲ್ವ, ಈ ಗೋಟ್ ಪಟ್ಟಿ ಮೇಲಾಗಲಿ ಈ ಬಟ್ಟೆ ಮೇಲಾಗಲಿ ಸ್ಟಿಚ್ ಅಂದರೆ ಹೊಲಿಗೆ ಬೀಳಬಾರ್ದು. ಈ ನಡು ಸೆಂಟರ್ ಇರುತ್ತಲ್ವ, ಸೊ ಈ ಸೆಂಟರಲ್ಲಿ ಬೀಳಬೇಕು. ನಿಮ್ಗೆ ಆದರೆ ಝೂಮ್ ಮಾಡಿ ತೋರಿಸ್ತೀನಿ ಒಂದು ನಿಮಿಷ ನೋಡಿ. ಈ ಸೆಂಟರಲ್ಲಿ ಸ್ಟಿಚ್ಚು ಬೀಳಬೇಕು. ಇಲ್ಲಿ ಬೀಳ್ಬಾರ್ದು, ಇಲ್ಲಿ ಬೀಳ್ಬಾರ್ದು, ಈ ಸೆಂಟರಲ್ಲಿ ಬೀಳಬೇಕು. ಸೊ ನೋಡಿ ಒಂದು ನಿಮಿಷ ತೋರಿಸ್ತೀನಿ ಯಾವ ಅಂತ. ಸೊ ಈ ಥರ ಸೆಂಟರಲ್ಲೇ ಸ್ಟಿಚ್ ಬರಬೇಕು ನೋಡಿ ಯಾವ ಥರ ಬಂದಿದೆ ಅಂತ. ಸೊ ನೋಡ್ತಾ ಇರ್ಬೋದು ಪೈಪಿಂಗು ಇನ್ನೊಂದು ಸ್ವಲ್ಪ ಕೊಡ್ತೀನಿ. ಸೊ ಇವೆರಡು ಬೆರಳಲ್ಲೇ ನೀವೊಂದು ಪೈಪಿಂಗ್ ಕೊಡುವಂಥ ಕೆಲಸ ಮಾಡಬೇಕು ನೀವು. ಸೊ ಈ ಥರ ನೀಟಾಗಿ ಬರುತ್ತೆ. ನೀವು ನಾ ಹೇಳೋ ಮೆಥಡಲ್ಲಿ ನೀವು ಸ್ಟಿಚ್ ಮಾಡಿದರೆ ನಿಮ್ಮ ಪೈಪಿಂಗ್ ಅನ್ನೋದು 100% ಬೊಟಿಕ್ ಸ್ಟೈಲಾಗಿ ಬರುತ್ತೆ. ಈ ಥರ ನೋಡಿ ತುಂಬ ನೀಟಾಗಿ ಬರುತ್ತೆ. ಸೊ ನೀವು ಈ ಥರ ಒಟ್ಟು ಈ 4 ಬೆರಳಲ್ಲಿ ಈ ಥರ ಪೈಪಿಂಗ್ ಕೊಡ್ತಾ ಹೋಗಬೇಕು. ನಿಮಗೇನು ಸಣ್ಣ ಬೇಕಾದರೆ ಇದಕ್ಕೆ ಸಣ್ಣ ಮಾಡ್ಕೋಬೋದು, ದಮ್ಮ ಬೇಕಾದರೆ ಇದಕ್ಕೆ ದಪ್ಪ ಮಾಡಿ ನೀವು ಗೊಟ್ಕ ಕಟ್ಕೋಬೋದು ನೋಡಿ. ಈ ಥರ ತುಂಬ ನಿಧಾನವಾಗಿ ಕಟ್ಟಬೇಕು, ತುಂಬ ಜಾಸ್ತಿ ಅವಸರ ಮಾಡೋಕ್ಕೆ ಹೋಗಬೇಡಿ ಗೋಟ್ ಕಟ್ಟುವಲ್ಲಿ. ಇದೇ ಮೇನ್ ನಿಮ್ಮದು ಬ್ಲೌಸು ಯಾವ ಥರ ಕೂತಿದೆ ಅಂತ ಹೇಳೋದು. ಎಲ್ಲರೂ ಮೊದಲಿಗೆ ನೋಡುವಂಥದ್ದು ನಿಮ್ಮದು ಬ್ಲೌಸಲ್ಲಿ ಗೊಟ್ಕ ಪಟ್ಟಿನೇ ನೋಡ್ತಾರೆ. ಸೊ ಈ ಥರ ನೋಡಿ ನೀಟಾಗಿ ಬರಬೇಕು. ನಾ ಹೇಳೋ ಮೆಥಡಲ್ಲಿ ನೀವು ಕಟ್ ಮಾಡಿ ಸ್ಟಿಚ್ ಮಾಡೋದಾದರೆ ಸೇಮ್ ಟು ಸೇಮ್ ಬೊಟಿಕ್ ಸ್ಟೈಲಲ್ಲಿ ನಿಮ್ಮದು ಏನಂತಾರೆ ಇದು ಗೋಟು ಬರುತ್ತೆ. ಸೊ ನಿಧಾನವಾಗಿ, ಆದಷ್ಟು ನಿಧಾನವಾಗಿ ಮಾಡಿ, ಯಾವುದೇ ಕಾರಣಕ್ಕೂ ಅರ್ಜೆಂಟ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ನೀವು ನೋಡಿಕೊಂಡು ನಿಧಾನವಾಗಿ, ನೀವು ಬಿಗಿನರ್ಸ್ ಆಗಿದ್ದರೆ ತುಂಬಾ ನಿಧಾನವಾಗಿ ಮಾಡಬೇಕು. ಸೊ ನಾನು ನಿಮಗೆ ನಿಧಾನವಾಗಿ ಹೇಳ್ಕೊಡ್ತಿದ್ದೀನಿ ಅರ್ಥ ಆಗಲಿ ಅಂತ. ನಾನು ಅರ್ಜೆಂಟ್ ಮಾಡಿದರೆ ನಿಮಗೂ ಅರ್ಥ ಆಗಬೇಕಲ್ವ, ಸೊ ಅದಕ್ಕೆ ನಿಧಾನ ಆಯಿತು ಹೇಳಿದ್ದು. ಓಕೆ ಫ್ರೆಂಡ್ಸ್, ನಾನು ಇದಿಷ್ಟು ತೋರಿಸಿದ್ದೀನಿ. ಸೊ ನಿಮಗೆ ಇದಿಷ್ಟು ಅರ್ಥ ಆಗಿಲ್ಲ ಅಂದರೆ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ನಾನು ಕಮೆಂಟ್ ಮಾಡಿ ಇನ್ನಷ್ಟು ತಿಳಿಸ್ಕೊಡ್ತೀನಿ. ಸೊ ನೋಡ್ತಾ ಇರ್ಬೋದು ಯಾವ ಥರ ಪೈಪಿಂಗ್ ಬಂದಿದೆ ಅಂತ. ಸೊ ನೋಡಿ ಯಾವ ಥರ ಒಂದೇ ಅಳತೆಯಲ್ಲಿ ಸಣ್ಣದಾಗಿ ಪೈಪಿಂಗ್ ಬಂದಿದೆ ಅಂತ ನೋಡ್ತಾ ಇರ್ಬೋದು. ಸೊ ಇದೇ ಥರ ನೀವು ಪೈಪಿಂಗ್ ನಾನು ಹೇಳೋ ರೀತಿಯಲ್ಲಿ ಮಾಡಿದರೆ ಇದೇ ಥರ ಪೈಪಿಂಗು ಬರುತ್ತೆ. ಸೊ ಇದೇ ಥರ ಪೈಪಿಂಗು ನೀವು ನಾನು ಹೇಳೋ ಮೆಥಡಲ್ಲಿ ಮಾಡಿದರೆ ಇದೇ ಥರ ಪೈಪಿಂಗು ನೀವು ಸಹ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಿಧಾನವಾಗಿ. ನೀವು ಬಿಗಿನರ್ಸ್ ಆಗಿದ್ದರೆ ನಾನು ಹೇಳೋದು ಏನಪ್ಪ ಅಂತಂದರೆ, ಇದನ್ನು ಸ್ಟಿಚ್ ಮಾಡುವಾಗ ದೊಡ್ಡ ಹೊಲಿಗೆ ಹಾಕ್ಕೊಳ್ಳಿ. ನಾ ಹೇಳೋ ಥರ ಹೊಲಿಸಿ ನೋಡಿ, ಸರಿ ಬಂತಾ ಅದನ್ನೇ ಸಣ್ಣ ಹೊಲಿಗೆಯಲ್ಲಿ ಹಾಕ್ಕೊಳ್ಳಿ. ಇಲ್ಲಪ್ಪ ಅಂತಂದರೆ ಮತ್ತೆ ಉಚ್ಚಿ ಮತ್ತೊಮ್ಮೆ ಟ್ರೈ ಮಾಡಿ. ನೀವು ಬಿಗಿನರ್ಸ್ ಆಗಿದ್ದರೆ ಹಗಲೇ ಮುಗಲೇ ಟ್ರೈ ಮಾಡಬೇಕು. ನಾನು ಇದೇ ಥರ ಮಾಡಿದ್ದು. ನಂದು ಸ್ವಲ್ಪ ಸ್ಟಿಚಿಂಗ್ ಮಾಡುವಾಗ ಈ ಥರ ಬಟ್ಟೆ ಹೊಳ್ತಿತ್ತು. ಸೊ ಯಾವುದೇ ಕಾರಣಕ್ಕೂ ನೀವು ಇದು ಬಟ್ಟೆ ನೋಡಿ ಯಾವ ಥರನೂ ಹೊಳಲ್ಲ ನೋಡಿ, ಎಷ್ಟು ಚೆನ್ನಾಗಿ ಕೂತಿದೆ. ಸೊ ನೋಡ್ತಾ ಇರ್ಬೋದು. ಓಕೆ ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ ಬಾಯ್. ಹಾಗೆ ನಂದು ಬ್ಲೌಸ್ ಕಟ್ಟಿಂಗ್ ಹಾಗೆ ಸ್ಟಿಚಿಂಗ್ ವೀಡಿಯೋ ಬೇಕಾಗಿದ್ದರೆ ಇದರದ್ದು ಲಾಸ್ಟ್ ಎಂಡ್ ಸ್ಕ್ರೀನ್ ಹಾಕ್ತೀನಿ, ಹಾಗೆ ಬಟನಲ್ಲಿ ಕೊಟ್ಟಿರ್ತೀನಿ. ಸೊ ಪ್ಲೀಸ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ಓಕೆ ಬಾಯ್ ಫ್ರೆಂಡ್ಸ್. ಹಾಗೆ ಇವತ್ತಿಗೆ ನಂದು 100 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇದೆಲ್ಲ ನಿಮ್ಮ ಸಪೋರ್ಟಿಂದ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಇನ್ನಷ್ಟು ಮತ್ತಷ್ಟು ನಿಮಗೆ ವೀಡಿಯೋಸ್ಗಳನ್ನು ಅಂದರೆ ನನಗೆ ಗೊತ್ತಿರುವಂತಹ ಮೆಥಡಲ್ಲಿ ಬ್ಲೌಸ್ ಸ್ಟಿಚಿಂಗ್, ಕಟಿಂಗ್ ಹಾಗೆ ನನಗೆ ಗೊತ್ತಿರುವಂಥ ಎಲ್ಲ ಥರದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟಿಂದನೇ ನಾನೀಗ 100 ಸಬ್ಸ್ಕ್ರೈಬರ್ಸ್ ಆಗಿದೆ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಓಕೆ ಬಾಯ್ ಫ್ರೆಂಡ್ಸ್. Thank you.